ಅಲ್ಲೋ ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ವ್ಯಾಲ್ಯೂಯೇಷನ್ಸಲ್ಲಿ ಎಷ್ಟು ಮಾರ್ಕ್ಸು ಎಕ್ಸ್ಟ್ರಾ ಕೊಡ್ತಾರೆ. ಸಪೋಸ್ ಏನಾದರೂ ಫೇಲ್ ಆಗೋ ಚಾನ್ಸಸ್ ಇದ್ದರೆ ಎಷ್ಟು ಮಾರ್ಕ್ಸ್ ಎಕ್ಸ್ಟ್ರಾ ಕೊಟ್ಟು ಪಾಸ್ ಮಾಡ್ತಾರೆ. ಸಪೋಸ್ ನಮ್ಮದೀಗ ಒಂದು 50 ಇದೆ, 60 ಬರೋ ಚಾನ್ಸಸ್ ಇದೆ, ನಮಗೇನಾದರೂ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ತಾರೆ. ಈಗ ಸಪೋಸ್ 70ಗೆ ಅಂದ್ಕೊಳ್ಳಿ, ಲ್ಯಾಬ್ ಎಕ್ಸಾಮ್ಸ್ ಇದೆಯಲ್ಲ ಅವು 70 ಮಾರ್ಕ್ಸ್ ಇರುತ್ತೆ. ಲ್ಯಾಬ್ ಎಕ್ಸಾಮ್ಸ್ ಯಾವುದಿಲ್ವೋ ಸಬ್ಜೆಕ್ಟು ಅವು 80 ಮಾರ್ಕ್ಸ್ ಇರುತ್ತೆ, ಹೌದಾ? ಹಾಗಾದರೆ ಲ್ಯಾಬ್ ಎಕ್ಸಾಮ್ಸ್ ಇರೋದಕ್ಕೆ 70 ಇಸ್ ದ ಹೈಯೆಸ್ಟ್. ನಮಗೆ ಸಪೋಸ್ ಈಗ 65 ಬಂತು, ನಮಗೇನಾದರೂ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ತಾರೆ. ಇನ್ ದ ಸೇಮ್ ವೇ ಲ್ಯಾಬ್ ಇಲ್ದೇ ಇರೋ ಸಬ್ಜೆಕ್ಟ್ಗೆ 70 ಆ್ಯಂಡ್ ಅಬವ್ ಬಂತು, ಏನಾದರೂ ನಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ತಾರಾ? ಹೀಗೆ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋನ ಫೋಕಸ್ ಮಾಡೋಣ. ಫಸ್ಟು ಈಗ ಯಾವ ಸಬ್ಜೆಕ್ಟು ಲ್ಯಾಬ್ ಎಕ್ಸಾಮ್ಸ್ ಇದೆಯೋ ಅವಕ್ಕೆ 70 ಮಾರ್ಕ್ಸ್ ಇರುತ್ತೆ, ಹೌದಾ? ಆ 70ಗೆ ಯು ಹ್ಯಾವ್ ಟು ಟೇಕ್ 21. ಈಗ ಸಪೋಸ್ ನೀವೀಗ ಎಕ್ಸಾಮ್ ಬರೆದಿದ್ದೀರಲ್ವಾ, ವ್ಯಾಲ್ಯೂಯೇಷನ್ ಆಗ್ತಾಯಿದೆ. ಏನಾದರೂ ಕೆಲವು ವಿದ್ಯಾರ್ಥಿಗಳಿಗೆ ಈಗ ಮಾರ್ಕ್ಸು 65 ಬಂತು ಔಟ್ ಆಫ್ 70, ಆರ್ 55 ಬಂತು, ಆರ್ 45 ಆ ರೇಂಜಲ್ಲಿ ಬಂದರೆ, ಆರ್ 35 ಆ ರೇಂಜಲ್ಲಿ ಬಂದರೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡ್ತಾರಾ? ಇದಕ್ಕೆ ಯಾವುದು ಎಕ್ಸ್ಟ್ರಾ ಮಾರ್ಕ್ಸ್ಗಳನ್ನ ಕೊಡೋದಿಲ್ಲ. ಸಪೋಸ್ ಏನಾದರೂ ಈಗ 70 ಮಾರ್ಕ್ಸ್ಗೆ 21 ಬಂದರೆ ಪಾಸ್ ಅಲ್ವಾ, 20 ಮಾರ್ಕ್ಸ್ ಬಂತು, ಅಥವಾ 19 ಮಾರ್ಕ್ಸ್ ಬಂತು, 1 ಮಾರ್ಕ್ಸನ್ನು ಎಕ್ಸ್ಟ್ರಾ ಕೊಟ್ಟು 21 ಮಾಡ್ತಾರೆ. ಸಪೋಸ್ 19 ಬಂದಿದ್ದರೆ ಅದಕ್ಕೆ 2 ಮಾರ್ಕ್ಸ್ ಕೊಟ್ಟು 21 ಮಾಡಿ ಪಾಸ್ ಮಾಡ್ತಾರೆ. ಸಪೋಸ್ 18 ಬಂದಿದ್ದರೆ 3 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋ ಚಾನ್ಸಸ್ ಇದೆ. ಇದೆಲ್ಲ ಡಿಪೆಂಡ್ ಆಗಿರೋದು ಯಾರು? ಇವ್ಯಾಲ್ಯೂಯೇಟರ್ಸ್ ಮೇಲೆ. ಯಾರು ಈಗ ವ್ಯಾಲ್ಯೂಯೇಷನ್ಸ್ ಮಾಡ್ತಾ ಇದ್ದಾರಲ್ಲ ಅವ್ರ ಮೇಲೆ ಡಿಪೆಂಡು. ಯೂಶ್ವಲಿ ಏನಾದರೂ 1 ಮಾರ್ಕ್ಸ್ 2 ಮಾರ್ಕ್ಸಲ್ಲಿ ಫೇಲ್ ಆಗೋಗಿದ್ದರೆ ಎಕ್ಸ್ಟ್ರಾ ಕೊಟ್ಬಿಡ್ತಾರೆ. 3 ಮಾರ್ಕ್ಸು ಕೊಟ್ಟು ಪಾಸ್ ಮಾಡೋ ಚಾನ್ಸಸ್ ಇರುತ್ತೆ, ಬಟ್ ಇದು ಸ್ವಲ್ಪ ರೇರ್, ಓಕೆನಾ? ಸಪೋಸ್ ಸರ್ 15 ಮಾರ್ಕ್ಸ್ ಬಂದಿದ್ದರೆ ನಮ್ಮನ್ನು ಪಾಸ್ ಮಾಡ್ತಾರಾ ಅಥವಾ ಫೇಲ್ ಮಾಡ್ತಾರಾ, ಇಲ್ಲ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರಾ? ಇದ್ರ ಬಗ್ಗೆ ಆಮೇಲೆ ಬರ್ತೀನಿ. ಯಾವುದೋ ಲ್ಯಾಬ್ ಎಕ್ಸಾಮ್ಸ್ ಇಲ್ವೋ, ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರಲ್ವೋ ಅವ್ರಿಗೆ 80 ಮಾರ್ಕ್ಸ್ ಇರುತ್ತೆ, ಆಯಿತಾ? ಓಕೆ, ಇನ್ನು 20 ಮಾರ್ಕ್ಸ್ ಏನು? ಇಂಟರ್ನಲ್. ಅದು ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡು. ಅವರು ಎಷ್ಟು ಕೊಟ್ಟಿರ್ತಾರೋ ಅದು ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. 20ಗೆ 20ನೇ ಕೊಡ್ಬೋದು, 15 ಕೊಡ್ಬೋದು, 19 ಕೊಡ್ಬೋದು. ಈ ಮಾರ್ಕ್ಸ್ ಕೊಡೋದು ನಿಮ್ಮ ಕಾಲೇಜಲ್ಲಿ. ಈಗ ಬೋರ್ಡಲ್ಲಿ 80 ಮಾರ್ಕ್ಸ್ ನೀವು ಎಕ್ಸಾಮ್ ಬರೆದಿದ್ದೀರಾ, ಹೌದಾ? ಆ 80 ಮಾರ್ಕ್ಸ್ಗೆ ಸಪೋಸ್ ನಿಮ್ಮದೊಂದು ಮಾರ್ಕ್ಸ್ ಈಗ 75 ಬಂತು ಅಂದ್ಕೊಳ್ಳಿ, 70 ಬಂತು, 65 ಬಂತು ಅಂದ್ಕೊಂಡ್ರೆ, 55 ಬಂತು, ಇಲ್ಲ ಒಂದು 40 ಬಂತು, 35 ಬಂತು ಅಂದರೆ ಈ ವಿದ್ಯಾರ್ಥಿಗಳ ಮಾರ್ಕ್ಸ್ಗೆ ಎಕ್ಸ್ಟ್ರಾ ಮಾರ್ಕ್ಸ್ಗಳು ಯಾವುದೂ ಕೊಡಲ್ಲ. ಅದರಲ್ಲೂ ಎಸ್ಪೆಷಲಿ 70 ಆ್ಯಂಡ್ ಎಬವ್ ಬಂದರೆ, ಎಷ್ಟಕ್ಕೆ? 80ಗೆ. ಆಗ ಇನ್ನೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾರ್ಕ್ಸ್ಗಳ್ನ ಕಟ್ ಮಾಡೋದಕ್ಕೆ ನೋಡ್ತಾರೆ, ಹೊರತು ಎಕ್ಸ್ಟ್ರಾ ಮಾರ್ಕ್ಸ್ಗಳ್ನ ಕೊಡಲ್ಲ. 70 ಆ್ಯಂಡ್ ಎಬವ್ ಬಂದರೆ ಇನ್ನೂ ಮಾರ್ಕ್ಸ್ಗಳ್ನ ಎಲ್ಲೆಲ್ಲಿ ಚಾನ್ಸಸ್ ಸಿಗುತ್ತೋ ಅಲ್ಲಿ ಕಟ್ ಮಾಡೋಕ್ಕೆ ನೋಡ್ತಾರೆ, ಹೊರತು ಎಕ್ಸ್ಟ್ರಾ ಮಾರ್ಕ್ಸ್ಗಳು ಕೊಡಲ್ಲ. 24 ಮಾರ್ಕ್ಸ್ ಬಂದರೆ ಪಾಸು ಔಟ್ ಆಫ್ 80, ಹೌದಾ? ಲ್ಯಾಬ್ ಇಲ್ದಲೇ ಇರೋ ಸಬ್ಜೆಕ್ಟ್ಗಳಿಗೆ. ಆಗ ಏನಾದರೂ 23 ಬಂದಿತ್ತು, ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಲಿಬ್ರಲಾಗಿ ಮಾಡಿರ್ತಾರೆ, 23 ಮಾರ್ಕ್ಸ್ ಬಂತು, 22 ಮಾರ್ಕ್ಸ್ ಬಂತು, ಎಕ್ಸ್ಟ್ರಾ 1 ಮಾರ್ಕ್ಸ್ ಹಾಕಿ ಪಾಸ್ ಮಾಡ್ತಾರೆ. 22 ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ 2 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ. 21 ಬಂದರೆ ಸರ್ 3 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಬಹುದಾ? ಚಾನ್ಸಸ್ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ದಿ ವ್ಯಾಲ್ಯೂಯೇಟರ್ಸ್. ಇದಂತೂ ಶ್ಯೂರ್ ಪಾಸ್ ಮಾಡ್ತಾರೆ. ಇನ್ನು 3 ಮಾರ್ಕ್ಸು ಕೊಟ್ಟು ಯೂಶ್ವಲಿ ಎಲ್ಲರೂ ಪಾಸ್ ಮಾಡ್ತಾರೆ, ಡಿಪೆಂಡಿಂಗ್ ಅಪಾನ್ ದಿ ಎವ್ಯಾಲ್ಯೂಯೇಟರ್ಸ್. ಸಪೋಸ್ ಕೆಲವು ವಿದ್ಯಾರ್ಥಿಗಳಿಗೆ ಸರ್ 22 ಬಂದಿತ್ತು, ನಾವು ಹಂಗೂ ಫೇಲ್ ಮಾಡಿದ್ದಾರೆ. ಇವ್ಯಾಲ್ಯೂಯೇಷನ್ ಮಾಡಿರ್ತಾರಲ್ಲ ಆ ಇವ್ಯಾಲ್ಯೂಟರ್ ಮೇಲೆ ಡಿಪೆಂಡು. ಅವ್ರು ಕೊಟ್ಟರೆ ಕೊಡ್ಬೋದು, ಬಿಟ್ಟರೆ ಬಿಡ್ಬೋದು. ಯೂಶ್ವಲಿ ಕೊಡ್ತಾರೆ. ಯೂಶ್ವಲಿ 100ಕ್ಕೆ 99% ಕೊಡ್ತಾರೆ. ಆ 1% ಕೊಟ್ಟಿಲ್ಲ ಅಂದರೆ ಅದಕ್ಕೇನೂ ಮಾಡೋಕ್ಕಾಗಲ್ಲ. ಸಪೋಸ್ ನಮಗೆ 15 ಮಾರ್ಕ್ಸ್ ಬಂದಿತ್ತು, ಆಗ ಹೇಗೆ? 16 ಮಾರ್ಕ್ಸ್ ಬಂದಿತ್ತು, ನಮ್ಮನ್ನು ಪಾಸ್ ಮಾಡ್ತಾರಾ? 70 ಮಾರ್ಕ್ಸ್ಗೆ 21 ಬರಬೇಕು,
80 ಮಾರ್ಕ್ಸ್ಗೆ 24 ಬರಬೇಕು. ಕ್ಲಿಯರ್? ರೈಟ್. ನೀವು 15 ಮಾರ್ಕ್ಸ್ ಬಂದರೆ ಇಲ್ಲೂ ಪಾಸ್ ಮಾಡಲ್ಲ, 16 ಮಾರ್ಕ್ಸ್ ಬಂದರೆ ಇಲ್ಲೂ ಪಾಸ್ ಮಾಡಲ್ಲ, ಇಲ್ಲೂ ಪಾಸ್ ಮಾಡಲ್ಲ, ಫೇಲ್. ಇದು ವ್ಯಾಲ್ಯೂಯೇಷನ್ಸ್ ಪ್ರೊಸೀಜರ್. ಸರ್ ಮತ್ತು ಗ್ರೇಸ್ ಯಾರಿಗೆ ಕೊಡ್ತಾರೆ? ಲಾಸ್ಟ್ ಇಯರೆಲ್ಲ 5% 10% ಗ್ರೇಸ್ ಕೊಟ್ಟಿದ್ರಲ್ಲ, ಅದು ಹೇಗೆ ಸರ್ ಅಂದರೆ, ನಂಬರ್ ಆಫ್ ಫೇಲಿಂಗ್ ಸ್ಟೂಡೆಂಟ್ಸು ಜಾಸ್ತಿ ಇದ್ದರೆ ಲಾಸ್ಟ್ ಇಯರ್ ಕೊಟ್ಟಿದ್ದರು, ಓಕೆ, ಒಂದು 5%, ಅಂದರೆ 100ಕ್ಕೆ 5 ಮಾರ್ಕ್ಸ್ ಕೊಡ್ತಾರೆ. ನೀವೇನಾದರೂ ಈಗ 200 ಮಾರ್ಕ್ಸ್ ತೊಗೊಂಡಿದ್ರೆ ಅದಕ್ಕೆ 5% ಎಷ್ಟು 10 ಮಾರ್ಕ್ಸ್ನ ಎಕ್ಸ್ಟ್ರಾ ಕೊಡ್ತಾರೆ. ಆಗ ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದು ಯಾವಾಗ ಅಂದರೆ ವ್ಯಾಲ್ಯೂಯೇಷನ್ಸ್ ಎಲ್ಲ ಆಗಿ ಟ್ಯಾಬ್ಯುಲೇಷನ್ ಮಾಡಬೇಕಾದ್ರೆ ಆಗ ಆ ಎಕ್ಸ್ಟ್ರಾ ಕೊಡೋ ಹಾಗಿದ್ದರೆ 5% 10% ಕೊಡ್ತಾರೆ. ಅದು ಸರ್ಕಾರ ಹೇಳಿದ್ರೆ, ಓಕೆನಾ? ಸೊ ಇದು ವ್ಯಾಲ್ಯೂಯೇಷನ್ಸಲ್ಲಿ ಮಾರ್ಕ್ಸ್ ಕೊಡೋ ಪ್ರೊಸೀಜರ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ವ್ಯಾಲ್ಯೂಯೇಷನ್ಸ್ನ ಎಷ್ಟು ಜನ ಮಾಡ್ತಾರೆ, ಒಂದು ಪೇಪರ್ನ ಒಬ್ಬರು ಚೆಕ್ ಮಾಡ್ತಾರಾ, ಇಬ್ಬರು ಚೆಕ್ ಮಾಡ್ತಾರಾ, 3 ಮೆಂಬರ್ಸಾ 4 ಮೆಂಬರ್ಸಾ, ಹೀಗೆ ಯಾವ್ಯಾವ ಮಾರ್ಕ್ಸ್ಗೆ 20 ಬಂದರೆ ಎಷ್ಟು ಜನ ಚೆಕ್ ಮಾಡ್ತಾರೆ, 35 ಬಂದರೆ ಎಷ್ಟು ಜನ ಚೆಕ್ ಮಾಡ್ತಾರೆ, 70 ಆ್ಯಂಡ್ ಅಬವ್ ಬಂದರೆ ಎಷ್ಟು ಜನ ಚೆಕ್ ಮಾಡ್ತಾರೆ, ಆರ್ 60 ಆ್ಯಂಡ್ ಅಬವ್ ಬಂದರೆ ಎಷ್ಟು ಜನ ಚೆಕ್ ಮಾಡ್ತಾರೆ. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀವಿ. ನೆಕ್ಸ್ಟ್ ಬರೋ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.